ಈಗ ಹಾವು ಕಚ್ಚಿದ್ರೆ ಫಸ್ಟ್ ಅದೇನೋ ಬಟ್ಟೆ ಕಟ್ಟೋದು ದಾರ ಕಟ್ಟೋದು ಇಲ್ಲ ಸರ್, ಅದಕ್ಕೆಲ್ಲ ಯಾವ್ದು ಮಾಡೋದು ತಪ್ಪದು. ಹತ್ರದಲ್ಲಿ ಧೈರ್ಯ ಇರೋರು ಹತ್ರದಲ್ಲಿ ಹೋಗಿ ನೋಡ್ತಾರೆ. ಹತ್ರದಲ್ಲಿ ಯಾವುದೇ ಹಾವನ್ನ ನಾವು ನೋಡಬಾರ್ದು. ಯಾಕೆಂದ್ರೆ ನಮ್ಮ ಮೇಲೆ ಅಟ್ಯಾಕ್ ಮಾಡೋ ಒಂದು ಸೂಚನೆ ಜಾಸ್ತಿ ಇರುತ್ತದೆ. ಆ ಅಟ್ಯಾಕ್ ಆಗೋ ಸೂಚನೆ ಇದ್ದಾಗ ನಾವೇನ್ ಮಾಡ್ಬೇಕು, ಸ್ವಲ್ಪ ಡಿಸ್ಟೆನ್ಸ್ ದೂರ ಮೇಂಟೈನ್ ಮಾಡ್ಬೇಕು. ಯಾವ್ದು ಮಂಡಲದ ಕಚ್ಚಿದ್ರೆ ಏನ್ ಮಾಡಿ, ಹಿಂಗಾಕಿ ಹಿಡ್ದಿದ ತಕ್ಷಣ ಹಿಂಗೆ ಮಾಂಸ ಸಮೇತ ಹಿಂಗಾಕಿ ಎಳೆದ್ಬಿಡುತ್ತೆ. ಅದೇ ನಾಗರಾವು ಕಚ್ಚಿದ್ರೆ ಒಂದ್ಸರಿ ಹಿಂಗ ಹೊಡೆದು ಹಂಗೆ ಎತ್ಬಿಡುತ್ತೆ. ಹಿಂಗದೆ ಅದು ಹಿಂಗಾಕಿ ಅದಕ್ಕೆ ಏನಾದ್ರೂ ರೋಷ ಜಾಸ್ತಿ ಬಂದಾಗ, ಯಾಕೆಂದ್ರೆ ಅದು ಹಿಂಗಾಕಿ ಎತ್ತದ್ ಏನ್ಕ್ ಹೋಗ್ಸಾರ ಅಂದ್ರೆ ಅದು ಹಲ್ಲು ಸೇಫ್ಟಿಗೆ ಹೋಗ್ಸಾರ. ಈ ಮಂಡಲದವಗೆ ಹಂಗಲ್ಲ, ಸೈಡ್ದು ಇರುತ್ತೆ, ಗ್ರಿಪ್ ಜಾಸ್ತಿ ಇರುತ್ತೆ. ಅದಕ್ಕೆ ಹಾಕಿ ಹೊಡೆದ್ರು ಕೂಡ ಅದ್ರ ಹಲ್ಲಿಗೆ ಏನೂ ಆಗಲ್ಲ. ಈ ಹಲ್ಲು ಕಟ್ಟಾಗ ಇದಿರುತ್ತೆ, ಮೂಮೆಂಟ್ ಇರುತ್ತೆ. ಅದು ನಾಗರಾವು ಹಿಂಗ್ ಹೊಡೆದು ಎತ್ಬಿಡುತ್ತೆ, ಎಳೆಯಲ್ಲ. ಆ ಎಳೆದು ಈ ಮಂಡಲದಾವ್ ಎಳೆದಿದ್ರೆ ಏನಾಗ್ಬಿಡುತ್ತೆ, ಆ ಸ್ಪಾಟ್ ಎಲ್ಲ ಪೂರ್ತಿ, ಇವಾಗ ಇಲ್ಲಿ ಹೊಡೆದಿದೆ ಅಂದ್ರೆ ಈ ಸ್ಪಾಟ್ ಎಲ್ಲ ಪೂರ್ತಿ ಇದಾಗ್ಬಿಡುತ್ತೆ. ಅದೇ ಡಾಕ್ಟ್ರಲ್ಲಿ ಏನಾಗ್ತಾರೆ ಅಂತಂದ್ರೆ ಅಲ್ಲಿ ಹೋದ್ರೆ ಇಮಿಡಿಯೇಟ್ಲಿ ಅದನ್ನ ಎಲ್ಲೆಲ್ಲಿ ಹಾವು ಎಲ್ಲಿ ಕಚ್ಚಿದೆ ಅದನ್ನೆಲ್ಲ ಸ್ಕಿನ್ ಬ್ಲಾಕ್ ಆಗ್ಬಿಡುತ್ತೆ. ಆ ಸ್ಕಿನ್ ಬ್ಲಾಕ್ ಆದಾಗ ಇಮಿಡಿಯೇಟ್ಲಿ ಅದೆಲ್ಲ ತೆಗೆದ್ಬಿಡ್ತಾರೆ. ಅದ್ರ ಮಾಂಸನೂ ಕೂಡ ತೆಗೆದ್ಬಿಡ್ತಾರೆ. ಹಂಗೆಲ್ಲ ತೆಗಿಯೋದಕ್ಕೆ ಅದು ತೆಗಿಬಾರ್ದು. ತೆಗೆದ್ರೆ ಅದು ಏನಾಗುತ್ತೆ ಅಂದ್ರೆ ಮಾಂಸ ಬೆಳೆಯಬೇಕಂದ್ರೆ ಅದು ಕಾಲು ತಿರ್ಗಾ ಅದು ಮಾಮೂಲಿ ನಮ್ ಸ್ಟೇಜ್ ಬರ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ. ಹಾಸ್ಪಿಟ್ಲಲ್ಲಿ ಅವಾಗೆಲ್ಲ ಹಿಂದೆ ಮುಂದೆ ಏನು ನೋಡಲ್ಲ. ಅದೇ ನಾಟಿ ಔಷಧಿ ಹತ್ರ ಬಂದ್ರೆ ಇಮ್ಮಿಡಿಯೇಟ್ಲಿ ಅವರು ವಿಷನ ಬಾಡಿನಿಂದ ಹೊರಗಡೆ ವಿಷ ಬಂದಾಗ, ಆ ವಿಷ ಬಂದ ಮೇಲೆ ಇದಕ್ಕೆ ಟ್ರೀಟ್ಮೆಂಟ್ 1 ವಾರ 15 ದಿವಸ ತಗೊಂಡ್ಬಿಟ್ರೆ ಇದು ನಾರ್ಮಲ್ ನ್ಯಾಚುರಲ್ ಆಗೇ ಇರ್ತದೆ, ಏನು ತೊಂದರೆ ಆಗಲ್ಲ. ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಒಂದು 2 ತಿಂಗಳ ಕಾಲ ಅಲ್ಲಿ ರಸ್ಕಾಡುತ್ತೆ, ಗಾಯ ಆಗುತ್ತೆ, ಅದಷ್ಟು ಮಾತ್ರ. ಇಲ್ಲ ಅಂದ್ರೆ ಅದು ಇಲ್ಲಿ ಕಚ್ಚಿದೆ ಅಂದ್ರೆ ಇಲ್ಲಿವರೆಗೂ ಗಾಯ ಆಗ್ಬಿಟ್ಟು ಕೈನೇ ತೆಗೆದ್ಬಿಡ್ತಾರೆ. ಅದು ಮಾಡಬಾರ್ದು. ಈ ಡಾಕ್ಟ್ರು ಕೆಲವೊಂದು ಇದರಲ್ಲಿ ಆ ತರ ಮಂಡಲದಾವ್ ಕಚ್ಚಿದವ್ರಿಗೆ ತುಂಬಾ ಹಂಗೆ ಇದ್ ಮಾಡ್ತಾರೆ. ಆ ತರ ಮಾಡಬಾರ್ದು. ಕೆಲವೊಂದು ಅದನ್ನ ಸ್ಕಿನ್ ತೆಗಿಬಾರ್ದು. ಆ ಸ್ಕಿನ್ ಎಲ್ಲಿವರೆಗೂ ಪವರ್ ಅದು ಸ್ಪ್ರೆಡ್ ಆಗಿರುತ್ತೋ ಅಲ್ಲಿವರೆಗೂ ಮಾತ್ರನೇ ಅದು ಇದಾಗೋದು. ಅದು ಅಷ್ಟು ಬಿಟ್ರೆ ಬೇರೆ ಇನ್ಯಾವುದು ಅಲ್ಲಿಂದ ಮಾಂಸನೂ ಆಗ್ಲಿ ಕೆಲವೊಂದು ನಮ್ಗೆ ಅದರಿಂದ ಎಫೆಕ್ಟ್ ಆಗೋದಾಗ್ಲಿ ಆಗಲ್ಲ. ಕೆಲವು ಡಾಕ್ಟರ್ ಏನ್ ಮಾಡ್ತಾರೆ, ಇಲ್ಲಿ ಹೊಡೆದಿದ್ರೆ ಇಲ್ಲಿಂದ ತೆಗೆದ್ಬಿಡ್ತಾರೆ. ಅದು ತಪ್ಪು, ಮಾಡಬೇಡಿ ಅಂತ ನಾನು ಹೇಳ್ಕೊಂತೀನಿ ದಯವಿಟ್ಟು ಅವ್ರಿಗೆ. ಈ ನಾಟಿ ಔಷಧಿಯಿಂದ ಮೇಲಾಗುತ್ತೆ ಅನ್ನೋದು ಕೆಲವೊಂದು ಇದಿರುತ್ತೆ. ಅದ್ರ ಮೇಲೆ ನಂಬಿಕೆ ಇಡಿ. ಅವಾಗಿಂದ ಫಾಲೋ ಮಾಡ್ಕೊಂಡ್ ಬಂದಿದ್ರೆ ಹಿಂದಿನ ಕಾಲದಿಂದ ಇವಾಗ್ಲೂ ನಂಬಿಕೆ ಇಡಿ, ಒಳ್ಳೇದಾಗುತ್ತೆ. ಹಾವು ಕಚ್ಚಿದ ಎಷ್ಟು ಟೈಮ್ ಒಳಗಡೆ ನಿಮ್ಮ ಹತ್ರ ಬರ್ಬೇಕಾಗತ್ತೆ ಈಗ ನಾಟಿ ಔಷಧಿ ತಗೊಳ್ಳೋದಕ್ಕೆ ಅಂದ್ರೆ? ಸರ್, ಒಂದು ಹಾವು ಕಚ್ಚಿದ್ರೆ ಎಷ್ಟು ಟೈಮ್ ನಲ್ಲಿ ಅನ್ನೋದಕ್ಕಿಂತ ಮೇನ್ ಪಾಯಿಂಟ್ ಮನುಷ್ಯ ಯಾವ ಧೈರ್ಯದಲ್ಲಿ ಇದ್ದಾನೆ. ಒಂದು ಹೆಂಗ್ಸಾಗ್ಬೋದು, ಗಂಡ್ಸಾಗ್ಬೋದು, ಇದು ಹುಡುಗರು ಸಣ್ಣ ಹುಡುಗರಾಗ್ಬೋದು, ಗರ್ಭಿಣಿ ಹೆಂಗ್ಸಾಗ್ಬೋದು, ಇಲ್ಲ ಬಾಣ್ತಿದ್ದೀರಾಗ್ಬೋದು. ನನ್ನ ಹತ್ರ ಬಾಣ್ತಿದ್ದೀರು ತಗೊಂಡಿದ್ದಾರೆ. ಮಗುಗೂ ಕೂಡ 3 ವರ್ಷದ ಮಗು ಕೂಡ ಕೊಟ್ಟಿದ್ದೀನಿ ನಾನು. ಅಂದ್ರೆ ಇದು ಔಷಧಿ ನಾವು ಕೊಡೋದಕ್ಕಿಂತ ಮೊದಲು ನಾವು ಅವ್ರನ್ನ ಪೇಷಂಟ್ ಯಾವ ತರ ಅವರು ಬಂದಿದ್ದಾರೆ, ಗಾಬರಿ ಯಾವ ತರ ಇದೆ, ಫಸ್ಟ್ ಧೈರ್ಯ ಕೊಡ್ತೀವಿ. ಹಾವು ಕಚ್ಚಿ ಬರೋರಿಗೆ ಮೇನ್ ಪಾಯಿಂಟ್ನೇ ಫಸ್ಟ್ ಪ್ರಿಫರೇಜ್ ಅಂದ್ರೆ ಈ ಧೈರ್ಯ ಕೊಡ್ಬೇಕು. ಧೈರ್ಯ ಕೊಟ್ರೆ ಅವ್ರಲ್ಲಿ ಧೈರ್ಯ ಎಷ್ಟಿರುತ್ತೋ ಅಷ್ಟು ಟೈಮ್ ಅವ್ರಿಗೆ ಚೆನ್ನಾಗಿರುತ್ತೆ, ಏನು ಜೀವಕ್ಕೆ ತೊಂದರೆ ಆಗಲ್ಲ. ಕಚ್ಚಿ ಒಂದು 10 ನಿಮಿಷಕ್ಕೇನೆ ಸಾವು ಪಟ್ಟಿರೋರು ಇದ್ದಾರೆ, ಅರ್ಧ ಗಂಟೆ ಸಾವು ಪಟ್ಟಿರೋರು ಇದ್ದಾರೆ, 2 ಅವರ್ಗೆ ಸಾವು ಪಟ್ಟಿರೋರು ಇದ್ದಾರೆ, ಒಂದ್ ಮಧ್ಯಾಹ್ನ ಕೂಡ ಸಾವು ಪಟ್ಟಿರೋರು ಇದ್ದಾರೆ. ಅಂದ್ರೆ ಅವ್ರ ಧೈರ್ಯ ಇಂಪಾರ್ಟೆಂಟ್. ಧೈರ್ಯ ಇದ್ರೆ ಅವ್ರನ್ನ ಉಳಿಸ್ಕೊಬಹುದು. ಧೈರ್ಯ ಇದ್ರೆ ಯಾವುದೇ ಕಾರಣಕ್ಕೂ ಜೀವಕ್ಕೆ ಹಾನಿ ಆಗೋ ಚಾನ್ಸೇ ಇಲ್ಲ. ಯಾಕೆಂದ್ರೆ ಜೀವಕ್ಕೆ ಹಾನಿ ಆಗೋ ಚಾನ್ಸ್ ಅಂದ್ರೆ ಧೈರ್ಯ ಯಾವಾಗ ಅವ್ನು ಹೊಡೆದಿದ ತಕ್ಷಣನೇ ಅವ್ನಿಗೆ ಪ್ರಜ್ಞೆ ಹೋಗುತ್ತೆ. ಅವನಿಗೆ ಜೀವ ಬಗ್ಗೆ ಸ್ವಲ್ಪ ತುಂಬಾ ಕಷ್ಟ ಇರುತ್ತದೆ. ಹಾಸ್ಪಿಟ್ಲ್ಗೆ ಹೋದ್ರು ಕಷ್ಟನೇ, ನಮ್ಮ ಹತ್ರ ನಾಟಿ ಔಷಧಿಗಳು ಬಂದ್ರು ಕಷ್ಟನೇ. ಅವ್ರ ಪ್ರಜ್ಞೆ ಚೆನ್ನಾಗಿದ್ದು ಧೈರ್ಯ ಇದ್ರೆ 2 ಅವರ್ 1 ಅವರ್ 3 ಅವರ್ ಒಳಗಡೆ ಬಂದು ಯಾರು ಬೇಕಂದ್ರೆ ಟ್ರೀಟ್ಮೆಂಟ್ ತಗೊಬಹುದು. ಹಾಸ್ಪಿಟ್ಲ್ಗೆ ಹೋದ್ರು ಉಳಿಬಹುದು. ಧೈರ್ಯ ಇಲ್ಲ ಅಂದ್ರೆ ಒಂದು 10 ನಿಮಿಷ 15 ನಿಮಿಷ 20 ನಿಮಿಷ ಅರ್ಧ ಗಂಟೆ ಒಳಗಡೆ ಅವನ್ನ ಉಳಿಸ್ಕೊಳ್ಳೋದು ತುಂಬಾ ಕಷ್ಟ. ಈಗ ಹಾವು ಕಚ್ಚಿದ್ರೆ ಫಸ್ಟ್ ಅದೇನೋ ಬಟ್ಟೆ ಕಟ್ಟೋದು ದಾರ ಕಟ್ಟೋದು ಇಲ್ಲ ಸರ್, ಅದಕ್ಕೆಲ್ಲ ಯಾವ್ದು ಮಾಡೋದು ತಪ್ಪದು. ಇವಾಗ ನೋಡಿ, ನನಗೇನೆ ಸುಮಾರು 15 ಸರಿ ಕಚ್ಚಿದಾವೆ ಅಂತಂದ್ರೆ ಜಸ್ಟ್ ಇಲ್ಲಿ ಹೊಡೆದಿದ ತಕ್ಷಣನೇ ಟಕ್ಕಂತ 10 ಸೆಕೆಂಡ್ ಬಾಯಿನಲ್ಲಿ ನೀರು ಕಮ್ಮಿ ಆಗುತ್ತೆ, ಲಾಳರಸ ಕಮ್ಮಿ ಆಗುತ್ತೆ, ಬಾಯಿನಲ್ಲಿ ಜೊಲ್ಲು ಕಮ್ಮಿ ಆಗ್ಬಿಡ್ತದೆ. ಅಂದ್ರೆ 10 ಸೆಕೆಂಡ್ ಅಲ್ಲಿ ಬಂದಿದೆ ಅಂತಂದ್ರೆ ಒಂದ್ ಹಾವು ಕಚ್ಚಿದೆ ಅಂತ ಇನ್ನೊಬ್ರ ಹತ್ರ ಹೇಳೋ ಅಷ್ಟಲ್ಲಿ 10 ನಿಮಿಷ ಆಗಿರ್ತದೆ. ಅಂದ್ರೆ ಇಡೀ ಬಾಡಿ ಆವರಿಸ್ಕೊಂಡಿರುತ್ತಲ್ಲ, ಅದೆಲ್ಲ ಸುಳ್ಳು. ಏನೋ ಅವರು ಒಂದು ಹಿಂದಿನಿಂದ ಮಾಡ್ಕೊಂಡ್ ಬಂದಿರೋದು. ಅದೇ ಒಬ್ರು ಕೆಲವೊಂದು ಶಾಸ್ತ್ರಗಳು ಕೆಲವೊಂದು ಇದ್ ಮಾಡ್ತಾರೆ, ಅದು ಮಾಡೋದು ತಪ್ಪು ಅಂತ ನಾನು ಹೇಳ್ತೀನಿ. ಅದು
ಕೆಲವೊಂದು ಇವಾಗ ಒಂದು ಕಾಲ್ಗೆ ಕಚ್ಚಿತು ಅನ್ಕೊಳ್ಳಿ, ಒಂದು ಬಟ್ಟೆನ, ಒಂದು ಕಾಟನ್ ಬಟ್ಟೆ ನೀರ್ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಿಂಡ್ಬಿಟ್ಟು ಅದನ್ನ ಹಂಗೆ ಲೈಟಾಗಿ ಮಾಮೂಲಿ ಬ್ಯಾಂಡೇಜ್ ಸುತ್ತಾರಲ್ಲ ಆ ತರ ಸುತ್ತೋದ್ರಿಂದ ಅದು ಹೀಟ್ ಆಗೋದು ಅಲ್ಲಿ ಆ ಸ್ಪಾಟ್ಗೆ ವಿಷ ಮಾಂಸನ ತಿನ್ನೋದು ಕಮ್ಮಿ ಆಗ್ತದೆ. ಆ ಮಾಂಸ ಕಂಡುಗಳನ್ನೇ ತಣ್ಣಗಿರೋ ಬಟ್ಟೆಗಳು ಹಾಕಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ ತಣ್ಣಿಂದ್ರೆ ತುಂಬಾ ಇದಿರಬಾರ್ದು, ಸ್ವಲ್ಪ ಇದಾಗಿ ನಾರ್ಮಲ್ ಆಗಿದ್ರು ಅದನ್ನ ಸುತ್ತಬಹುದು. ಇಲ್ಲಾಂದ್ರೆ ಮಾಮೂಲಿ ನೀವು ನೀರ್ ಹಾಕೊಂಡು ಏನೋ ಇದ್ ಮಾಡಿಲ್ಲ ಅಲ್ಲಿ ಇಲ್ಲ ಅಂತ ಅಂದಾಗ ಅದನ್ನ ಸ್ವಲ್ಪ ಟೈಟ್ ಆಗಿ, ಏನು ಅಷ್ಟು ಟೈಟ್ ಆಗಿ ರಕ್ತ ಆಡ್ದಂಗೆ ಕೆಲವ್ರು ಏನ್ ಮಾಡ್ತಾರೆ, ಇಲ್ಲಿ ಹೊಡೆದ್ಬಿಟ್ರೆ ಇಲ್ಲಿ ಹಾಕೊಂಡು ಬಿಗಿದ್ಬಿಡ್ತಾರೆ ಹಗ್ಗ ಎಮ್ಮೆಗೆ ಇದನ್ನ ಹೊಡೆದಂಗೆ. ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು. ನ್ಯಾಚುರಲ್ ಆಗಿ ಇರಿ. ನ್ಯಾಚುರಲ್ ಅದು ಹೊಡೆದಿದ ತಕ್ಷಣ ಇಮಿಡಿಯೇಟ್ಲಿ ರೇಸ್ ಆಗಿರುತ್ತೆ. ಯಾಕೆಂದ್ರೆ ಇವಾಗ ಸಮುದ್ರ ಒಂದ್ಸರಿ ಒಂದ್ ಕಟ್ಟೆ ಹೊಡ್ಕೊಂತ ಅಂದ್ರೆ ಆ ಕಟ್ಟೆ ನೀರ್ನ ಯಾರ ಕೈನೂ ತಡೆಯಕ್ ಆಗಲ್ಲ. ಅದ್ ಏನ್ ಸ್ಪೀಡ್ ಹೋಗ್ಬೇಕು ಹೋಗ್ಬಿಡ್ತದ ಅದು. ಅದೇ ತರನೇ ಹಾವು ಕಚ್ಚಿದ ತಕ್ಷಣ ಆ ಸ್ಪೀಡ್ ನಮ್ ಬಾಡಿಗೆ ಏನ್ ಸ್ಪೆಡ್ ಆಗ್ಬೇಕು ಅದ್ ಆಗ್ಬಿಡುತ್ತೆ. ಆಗಿದ್ದನ್ನ ಕಂಟ್ರೋಲ್ ಆಗ್ಬೇಕು ಅಂತಂದ್ರೆ ನಮ್ ಬಾಡಿ, ನಮ್ಮ ದೇಹ, ನಮ್ಮ ಗುಂಡಿಗೆ ಗಟ್ಟಿ ಮಾಡ್ಕೋಬೇಕು. ಇಲ್ಲ ನಾನ್ ಸಾಯಲ್ಲ, ನನ್ಗೇನು ಆಗಲ್ಲ, ಹಾವು ಕಚ್ಚಿದೆ ಏನು ಆಗಲ್ಲ, ನಾನ್ ಉಳ್ಕೊಂತೀನಿ, ಈ ಒಂದು ಮೂಮೆಂಟ್ ಅವರಲ್ಲಿ ಬಂದಾಗ ಅವ್ರಿಗೆ ಪ್ರಾಣ ಹಾನಿ ಆಗೋದು ಚಾನ್ಸ್ ಕಮ್ಮಿ. ಇದು ಪರ್ಫೆಕ್ಟ್ ಈ ಔಷಧಿ ಬಗೆನಲ್ಲಿ ಈ ಕೆಲವೊಂದು ಈ ವಿಚಾರಗಳು ಎಲ್ ಮಾಡ್ತಾರೆ ಅಂತಂದ್ರೆ, ಈ ಹಾವು ಕಡ್ದಿದ್ರೆ ಅಂದ್ರೆ ಈ ಕೆಲವು ಈ ಕುಕ್ಕಿರುತ್ತೆ ಗೊತ್ತಿರಲ್ಲ ಅವ್ರಿಗೆ. ಈ ಕೆರೆ ಹಾವು ಕಚ್ಚಿಬಿಟ್ಟಿರ್ತದೆ, ನಾಗರಾವ್ ಕಚ್ಚಿಬಿಟ್ಟಿದೆ ಅಂತ ಫೀಲಿಂಗ್ ಆಗ್ತಿರ್ತದೆ ಅವ್ರಿಗೆ. ನಾಗರಾವ್ ಕಚ್ಚಿದೆ ಅಂತ ಫೀಲಿಂಗ್ ಆದ್ರೂ ಅದಕ್ಕೂ ಹಾಲ್ಟು ಹೆಚ್ಚು ಕಮ್ಮಿ ಆಗಿ ಸತ್ತೋಗಿರೋರು ಇದಾರೆ. ಕೆರೆ ಹಾವು ಕಚ್ಚಿದ್ರೆ ಏನೂ ಆಗಲ್ಲ, ಯಾವ್ದೇನೂ ಆಗಲ್ಲ. ಅದರಿಂದ ಸ್ವಲ್ಪ ದಿನ, ಒಂದು ದಿನಪರ್ತಿ, ಒಂದು 2 ತಿಂಗಳು 3 ತಿಂಗಳು 6 ತಿಂಗಳು, ವರ್ಷ 2 ವರ್ಷ 3 ವರ್ಷ ಹಿಂಗ್ ಕಳೆದ್ಮೇಲೆ ಮೈಯಲ್ಲಿ ಗಂಟು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಆ ಗಂಟು ಬರೋಕ್ಕೆ ಈ ಅದೇ ಹಾವು ಕಚ್ಚಿದ್ರು ಸತ್ತೋಗುವಂತ ಚಾನ್ಸಸ್ ಅಂದ್ರೆ ತುಂಬಾ ಭಯ. ಆ ಒಂದು ಪಿಕ್ಕು ಹಾವು ಕಚ್ಚಿ ಬಿಡ್ತಲ್ಲ ನನ್ಗೆ ಅನ್ನೋ ಪಿಕ್ಕು, ಅದೆಲ್ಲ ಯಾವ್ದು ಪಿಕ್ಕು ಇಟ್ಕೊಂಬಾರ್ದು. ಪಬ್ಲಿಕ್ ಜನಕ್ಕೆ ನಾನು ಕೈ ಮುಗಿದು ಹೇಳ್ತೀನಿ, ಹಾವುಗಳನ್ನ ಎಲ್ಲಿ ಇವಾಗ ಕೆಲವೊಂದು ಮನೆ ಕಟ್ತಾ ಇರ್ತೀರಾ, ಆ ಮನೆ ಕಟ್ಟಬೇಕಂದ್ರೆ ಹಾವು ಬಂದ್ಬಿಡುತ್ತೆ. ಹಾವು ಬಂದಾಗ ನಿಮ್ಗೆ ಇದು ಬಿಡು ಏನೂ ಮಾಡಲ್ಲ, ಇದು ಇಲ್ಲೇ ಪಕ್ಕದಲ್ಲೆಲ್ಲ ಖಾಲಿ ಸೈಟ್ ಅವೆ 2, ಅಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತೆ, ನಮ್ಗೇನು ತೊಂದರೆ ಮಾಡಲ್ವಲ್ಲ ಅದರಿಂದ ಅಂತೇಳಿ ನೀವು ಅದನ್ನ ಇದನ್ನ ಕೇರ್ಲೆಸ್ ಮಾಡಬೇಡಿ. ಆ ಕೇರ್ಲೆಸ್ ಮಾಡಬೇಡಿ ಅನ್ನೋದಕ್ಕೆ ನಾನು ಏನು ಕೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಅಲ್ಲಿ 2 ಖಾಲಿ ಸೈಟ್ ಇರ್ತವೆ, 2 ಆಗಿರ್ತವೆ, ಅದಕ್ಕೆ 100 ಆಯ್ತವೆ, ಇಡೀ ಏರಿಯಾ ಬಳಸ್ತವೆ. ನಮ್ಮಂತ ಉರ್ಗ ತಜ್ಞರಿಗೆ ಹಿಡಿಯೋರ್ಗೆ ಒಂದ್ ಮಾಹಿತಿ ಕೊಟ್ಟು ಅದನ್ನ ಹಿಡಿದು ಕಾಡಿಗೆ ಬಿಡೋದ್ರಿಂದ ಅವಕ್ಕೂ ತೊಂದರೆ ಆಗಲ್ಲ. ಈಗ ಅವಕ್ಕೆ ಓಡಾಡಕ್ಕೆ ಇವಾಗ ಇಡೀ ಏರಿಯಾನೇ ಫುಲ್ ಡೆವಲಪ್ ಆಗ್ಬಿಟ್ಟಿರ್ತದೆ. ಒಂದು 10 ಸೈಟ್ ಖಾಲಿ ಇರ್ತವೆ. ಆ ಜಾಗದಲ್ಲಿ ಆ ಡೆವಲಪ್ ಆಗಿರೋ ಏರಿಯಾ ಫುಲ್ ಏನಿರೋದಿತ್ತು ಆ ಎಲ್ಲಾ ಹಾವುಗಳು ಬಂದು ಎಲ್ಲ ಒಂದೇ ಕಡೆನೆ ಇರ್ತವೆ. ಎಲ್ಲಾ ಜಾತಿಗಳು ಕೂಡ ಹಾವುಗಳು ಇರ್ತವೆ. ಅಷ್ಟು ತಿರ್ಗಾ ಮತ್ತೆ ಡೆವಲಪ್ ಆದಾಗ ಎಲ್ಲೆಲ್ಲಿ ಹೋಗ್ಬೇಕು ಅವು ಎಲ್ಲಾ ಕಡೆನೂ ನುಗ್ಬಿಡ್ತವೆ. ಇಲಿಗಳು ಎಲ್ಲಿ ಫಸ್ಟ್ ಓಡಾಡ್ತವೆ ಆ ಇಲಿಗಳನ್ನ ವಾಸನೆ ಹಿಡಿತವೆ. ಫಸ್ಟ್ ನಾಲ್ಗೆ ಈಚೆಗೆ ತೆಗೀತು ಅಂದ್ರೆ ಅದು ವಾಸನೆ ಹಿಡಿಯೋದಕ್ಕೇನೆ. ಆ ವಾಸನೆ ಹಿಡಿದು ಆ ಜಾಡ್ ಮೇಲೆ ಈ ಹಾವು ಆ ಮನೆಗೆ ಹೋಗ್ತದೆ. ನಾನು ಹಿಡ್ದಿರೋ ಜಾಗನೇ ಇಲ್ಲ ಬಿಡಿ. ಟೈಲೆಟ್ ಅಲ್ಲಿ ಹಿಡ್ದಿದ್ದೀನಿ, ಪ್ಯಾಸೇಜ್ ಅಲ್ಲಿ ಹಿಡ್ದಿದ್ದೀನಿ, ಸ್ಟೇರ್ ಕೇಸ್ ಕೆಳಗಡೆ ಹಿಡ್ದಿದ್ದೀನಿ, ಟಿವಿ ಒಳಗೆ ಹಿಡ್ದಿದ್ದೀನಿ, ಫ್ರಿಜ್ ಅಲ್ಲಿ ಹಿಡ್ದಿದ್ದೀನಿ, ವಾಷಿಂಗ್ ಮಿಷಿನ್ ಅಲ್ಲಿ ಹಿಡ್ದಿದ್ದೀನಿ. ಇಂಥ ಕಡೆ ಹಿಡ್ದಿಲ್ಲ ಅನ್ನೋ ಒಂದು ಇದೇ ಇಲ್ಲ. ಹಾಸ್ಟೆಲಲ್ಲಿ, ಸ್ಕೂಲಲ್ಲಿ, ಕಾಲೇಜಲ್ಲಿ, ಅಂಗನವಾಡಿಲಿ, ಒಂದ್ ಕಡೆ ಅಂಗನವಾಡಿನಲ್ಲಿ ಅಂದ್ರಳ್ಳಿ ಅಂತ ಇದೆ, ಅಲ್ಲಿ ಹಿಡ್ದೆ ಸರ್. ಅದು ಹಿಡಿಬೇಕಂದ್ರೆ ಭಾರಿ ದೊಡ್ಡ ಅದ್ಭುತ ಬಿಡಿ. ತುಂಬಾ ಸ್ಟ್ರಾಂಗ್ ಅಂದ್ರೆ ಸ್ಟ್ರಾಂಗ್ ಆಗೋದು. ಕೆಲವೊಂದು ಸ್ಟ್ರಾಂಗ್ ಇದಾವೆ ಹಾವು. ನಾವು ಹಿಂಗ ಹಿಡಿದು ಹಿಂಗ್ ಇಡೀ ಕೈ ಹಾಕ್ಬೇಕು ಅಂತ ತಕ್ಷಣ ಅದು ಹೆಂಗ್ ಎಗರುತ್ತೆ ಅಂದ್ರೆ, ಎಷ್ಟು ಮೇಲ್ಗಡೆ ಹೈಟ್ ಮಾಡುತ್ತೆ ಅಂದ್ರೆ ಆ ಡಿಸ್ಟೆನ್ಸ್. ನಾವು ಅದನ್ನೇ ಟೆಕ್ನಾಲಜಿ ಒಂದು ಇದು ಅದು ಹಾವು ಹಿಡಿಬೇಕಾದ್ರೆ ಆ ಒಂದು ಬುದ್ಧಿ ಉಪಯೋಗಿಸಿದ್ರೆ ಮಾತ್ರನೇ ಹಾವು ಹಿಡಿಯಕ್ ಚಾನ್ಸ್ ಆಗೋದು. ಬಿಡಪ್ಪ ಅವ್ರು ಯಾರು ಹಿಡಿತಾರೆ, ನಾನು ಹಿಡಿಬೇಕು, ನಾನೇ ಹೆಸರು ಮಾಡ್ಬೇಕು, ಅವು ಯಾವತ್ತು ಯಾರು ಧೈರ್ಯ ಮಾಡಬೇಡಿ. ಆ ತರ ಧೈರ್ಯ ಮಾಡಂಗಿದ್ರೆ ನೀವೇನಾದ್ರೂ ಹಿಡಿಬೇಕು, ನಾನು ಕಲಿಬೇಕು ನಾನು ಅನ್ನೋದಿದ್ರೆ ನಿಮ್ಗೆ ಧೈರ್ಯ, ಪ್ರಾಣದ ಮೇಲೆ ಭಯ ಬಿಟ್ಬಿಡ್ಬೇಕು. ಪ್ರಾಣದ ಮೇಲೆ ನಾನು ಅದ್ ಮಾಡ್ತೀನಿ ಇದ್ ಮಾಡ್ತೀನಿ ಅನ್ನೋದು ಪ್ರಾಣದ ಮೇಲೆ ನಮ್ಮ ಆಸೆ ಆಕಾಂಕ್ಷೆಗಳು ಬಿಟ್ಬಿಡ್ಬೇಕು. ಸಮಾಜ ಸೇವೆ, ಜನಗಳು ಈ ತರ ತೊಂದರೆಗೆ ಈಡಾಗಿ ಸಾವು ಸಂಭವಿಸೋದ್ರಿಂದ ಅದನ್ನ ನಾನು ಉಳಿಸ್ಬೇಕು ಅನ್ನೋದು ಧೈರ್ಯ ನಿಮ್ಮಲ್ಲಿ ಬಂತು ಅಂದ್ರೆ ಅಂತವ್ರು ಬನ್ನಿ, ನಾನೇ ಟ್ರೈನಿಂಗ್ ಕೊಡ್ತೀನಿ. ನಾನು ಆಲ್ರೆಡಿ ಒಂದು 6-7 ಜನ ನಾನು ರೆಡಿ ಮಾಡಿದೀನಿ. ಹಾವು ಕಂಡ್ರೆ ಎಷ್ಟೋ ದೂರ ಹೋಗೋರು ಇವತ್ತು ಅವರು ಹಾವು ಹಿಡಿತಾರೆ, ಹಿಡಿದು ಅವರು ತಗೊಂಡ ಕಾಡಲ್ಲಿ ಬಿಡ್ತಾರೆ. ಅದನ್ನ ರೆಡಿ ಮಾಡಿದೀನಿ. ದಯವಿಟ್ಟು
ಬೇಕು ಅಂತ ಕೆಲವೊಂದು ಏನ್ ಮಾಡ್ತಾರೆ ಅಂದ್ರೆ ಒಂದು ಪೈಪ್ ಒಂದು ಕವರ್ ಕಟ್ಟೋದು, ಒಂದು ಚೀಲ ಕಟ್ಟೋದು, ಈ ಕಡೆಯಿಂದ ನಾನು ಓಡಿಸ್ತೀನಿ, ಆ ಕಡೆಯಿಂದ ನೀನು ಓಡಿಸು, ಮಧ್ಯದಲ್ಲಿ ಇರ್ತದೆ, ಬಂದ್ ಲಾಕ್ ಮಾಡ್ಕೊಂಡ್ಬಿಡೋದ. ಆ ಲಾಕ್ ಮಾಡಕೊಳಕ್ ಹೋಗಿ ಎಷ್ಟೋ ಜನ ಟಿವಿಲಿ ತೋರಿಸ್ತಾವ್ರೆ, ಈ ತರ ಅನ್ಯಾಯವಾಗಿ ಈ ತರ ಜೀವ ಕಳ್ಕೊಂಡ್ರು, ಏನೋ ಈ ತರ ಸಾಧನೆ ಮಾಡ್ಕೋ ಕಳ್ಕೊಂಡ್ಬಿಟ್ರು, ಆತರ ಬೇರೆ ಹಣಕಾಸಿಗೆ ಆಸೆ ಪಟ್ಟು ನೀವು ಆ ಪ್ರಾಣ ಕಳ್ಕೊಳಕ್ ಹೋಗ್ಬೇಡಿ. ಅದು ಒಳ್ಳೇದಾಗ್ಲಿ ಅಂತೇಳಿ ಪಬ್ಲಿಕ್ ಜನಕ್ಕೆ ನಾನು ಮನವಿ ಕೇಳ್ಕೊಂತೀನಿ, ಒಳ್ಳೇದಾಗ್ಲಿ. ಆಮೇಲೆ ಇದು ಹಾವು ಕಚ್ಚಿದಾಗ ಬಾಯಿ ಹಾಕಿ ಎಳಿತಾರಲ್ಲ, ಆತರ ಮಾಡ್ಬೋದು? ಇಲ್ಲ, ಅದು ಮಾಡಬಾರ್ದು. ಯಾಕೆ ಅಂತಂದ್ರೆ ಇವಾಗ ಅದು ವಿಷನ ನಾವು ಡೈರೆಕ್ಟ್ ಬಾಯಿನಲ್ಲಿ ಹಾಕೊಂಡು ಹೊಟ್ಟೆಗೆ ಹೋದ್ರೆ ಅದೇನು ಆಗಲ್ಲ. ಅದೇ ನಮ್ಮ ಬಾಡಿನಲ್ಲಿ ಆಗ್ಲಿ ಎಲ್ಲೇ ಆಗ್ಲಿ ಒಂದು ಸೂಜಿ ಒಂದು ಪಿನ್ನ ತಗೊಂಡ್ ಸುಮ್ನೆ ನಾವ್ ಹಿಂಗ್ ಅನ್ಬಿಟ್ಟು ಆ ವಿಷನ ಹಿಂಗೆ ಟಚ್ ಮಾಡಿದ್ರೆ ಸಾಕು, ಮನ್ಸ ಸತ್ತೋಗ್ತಾನೆ. ಬ್ಲಡ್ಗೆ ಹೋಗ್ಬಾರ್ದು. ಇವಾಗ ಬ್ಲಡ್ಗೆ ಹೋಗ್ಬಾರ್ದು ಅಂದ್ರೆ ಅವ್ರು ಬಾಯಿನಲ್ಲಿ ಉಸಿರು ಕಟ್ಟಿ ಎಳಿತಾ ಇರ್ತಾರೆ. ಆ ಉಸಿರು ಕಟ್ಟಿ ಎಳಿಬೇಕಾದ್ರೆ ಹಲ್ಲಲ್ಲಿ ರಕ್ತ ಬರುತ್ತೆ. ನಾವು ಟೈಟ್ ಆಗಿ ಇದ್ ಮಾಡ್ಕೊಂಡಾಗ ಬ್ಲಡ್ ಅಲ್ಲಿ ಓಪನ್ ಆಗುತ್ತೆ. ಯಾಕೆಂದ್ರೆ ಈ ಜಾಗದಲ್ಲಿ ಎಲ್ಲೂ ಆಗಲ್ಲ. ನಮ್ ಬಾಯಿನಲ್ಲಿ ಬ್ಲಡ್ ಬೇಕು ಅಂದ್ರೆ ಈಗ 5 ನಿಮಿಷಕ್ಕೆ ನೀವೊಂದು ಇದ್ ಬೇಕಂದ್ರೆ ನಾನು ತೆಗಿಬಲ್ಲೆ ನಾನು. ಯಾಕೆಂದ್ರೆ ಅದು ನನ್ಗೆ ಕರಗತ ಆಗಿದೆ ಕೆಲವೊಂದು ಟೈಮ್ ನಲ್ಲಿ. ಅದೇ ತರನೇ ಬ್ಲಡ್ ಈಗ ಇವ್ರು ಹಾಕಿ ಬಾಯಿ ಹಾಕಿ ಎಳಿವಾಗ ಬ್ಲಡ್ ಬಂತು ಅಂದ್ರೆ ಅವ್ರ ಸಾಯ್ದಾಗ ಮೊದ್ಲು ಇವರೇ ಸತ್ತೋಗ್ತಾರೆ. ಯಾಕೆಂದ್ರೆ ಬಾಯಿನಲ್ಲಿ ಒಳಗಡೆ ಅಲ್ಲಿಗೆ ಇದಕ್ಕೆ ದಂತಕ್ಕೆ ಎಲ್ಲ ಬ್ಲಡ್ ಆ ವಿಷ ಹೋಯ್ತು ಅಂದಿದ ತಕ್ಷಣ ಫಸ್ಟ್ ಹೊಡೆಯೋದೇ ತಲೆಗೆ ಹೊಡೆದ್ಮೇಲೆ ಮುಗೀತು ಕತೆ. ಆತರ ಯಾರು ಮಾಡಕ್ ಹೋಗ್ಬೇಡಿ. ತಪ್ಪು ಮಾಹಿತಿಗಳು ಇವೆಲ್ಲ ಯಾರು ಕೊಡಬೇಡಿ. ಈ ಕೆಲಸ ಯಾರು ಮಾಡಬೇಡಿ ದಯವಿಟ್ಟು. ಒಳ್ಳೇದಾಗ್ಲಿ ಅಂತೇಳಿ ನಾನು ಹೇಳ್ತಾ ಇದೀನಿ ಸರ್. ಓಕೆ. ಆಮೇಲೆ ನೀವು ಹಾವು ಹಿಡಿಯೋದಕ್ಕೆ ಏನ್ ಚಾರ್ಜ್ ಮಾಡ್ತಿದ್ದೀರಾ ಸರ್? ನಾವು ಅವ್ರ ಮನೆಯಲ್ಲಿ ಏನು ಅವರು ಒಂದು ಫಸ್ಟ್ ನಾನು ಇದನ್ನೆಲ್ಲ 50 ರೂಪಾಯಿ 100 ರೂಪಾಯಿ ಕೊಡೋರು ಹೋದ್ರೆ 50-100 ರೂಪಾಯಿ ಕೊಡೋರು ಅಂತಂದ್ರೆ ನನ್ಗದ್ ಬೇಕಿಲ್ಲ. ಅದು ನನಗ್ ಬೇಕಿಲ್ಲ. ಬೇಕಿಲ್ದಾಗಿದ್ದಕ್ಕೆ ಏನಾಗೋಯ್ತು, ಅದು ಒಂದು ಸರಿ 2 ಸರಿ ನನ್ಗೆ ಅಟ್ಯಾಕ್ ಆದಾಗ ತುಂಬಾ ದುಡ್ಡುಗಳು ಖರ್ಚಾಗೋದು, ಸಾಲಗಳು ತುಂಬಾ ಇದೆಲ್ಲ ಮಾಡ್ಕೊಂಡ್ವಿ. ಚಾರ್ಜ್ ಅಂದ್ರೆ ಅವರು ಇಷ್ಟು ಕೊಟ್ಟಷ್ಟು ಅಂತ ಹೇಳಿ ಎಷ್ಟು ಕೊಡ್ತಾರೆ ಅವ್ರ ಮನಸ್ಸು ಬಿಟ್ಟಿದೆ. ಯಾಕೆಂದ್ರೆ ನಿಮ್ಗೂ ಖರ್ಚು ಅನ್ನೋದು ಬಂದೇ ಬರುತ್ತೆ. ಈಗ ಹಾವು ಹಿಡಿಯೋದಕ್ಕೆ ಹೋಗ್ಬೇಕು, ಎಲ್ಲಿರ್ತೀರಾ ಅಲ್ಲಿ ಹೋಗ್ಬೇಕು, ಪ್ಲಸ್ ಹಿಡಿದಾದ್ಮೇಲೆ ತಗೊಂಡೋಗಿ ಕಾಡುಗಳಿಗೆ ಬಿಡ್ಬೇಕು, ಖರ್ಚು ಅನ್ನೋದು ಬಂದೇ ಬರುತ್ತೆ. ಅದಕ್ಕೆ ಮಿನಿಮಮ್ ಅಂತ ಚಾರ್ಜ್ ಮಾಡ್ತಾರೆ ಒಬ್ಬೊಬ್ರು. ನೋಡಿ ದುಡ್ಡಿನ ಆಸೆ. ಇವಾಗ ನೋಡಿ ಮನುಷ್ಯನಿಗೆ, ಈಗ ನನಗೆ ದುಡ್ಡು ಮಾಡಕ್ ಆಸೆ ಇಲ್ಲ. ಅದೇ ತರ ನನ್ನ ಒಂದು ಹೆಸರು ಉಳಿಬೇಕು, ಅಜಂಬರವಾಗಿ ನನ್ನ ಒಂದು ಇದು ಬೆಳಿಬೇಕು, ಈ ಸಾಧನೆ ಮಾಡದೇ ಇರೋದನ್ನ ನಾನು ಸಾಧನೆ ಮಾಡಿ ತೋರಿಸ್ಬೇಕು ಅನ್ನೋದೇ ಈ ಹಾವು ಹಿಡಿಯೋದು ಅಭ್ಯಾಸ. ಈ ನಾಟಿ ಔಷಧಿಗಳು ಕೆಲವೊಂದು ಕೊಡೋದು, ಜನಗಳಿಗೆ ಪ್ರಾಣ ಉಳಿಸೋದು, ಇದು ನನಗೆ ತುಂಬಾ ಆಸಕ್ತಿ ಜಾಸ್ತಿ. ಓಕೆ. ಇನ್ನ ಈ ನಾಟಿ ಔಷಧಿ ಯಾವಾಗಿಂದ ಕಲ್ತ್ರಿ? ನಾಟಿ ಔಷಧಿಗಳ ಬಗ್ಗೆ, ಅದ್ರ ಗಿಡಮೂಲಿಕೆಗಳ ಬಗ್ಗೆ ಯಾವಾಗಿಂದ ಕಲ್ತ್ರಿ? ನಮ್ಮ ತಾತ ಮುತ್ತಜ್ಜ ನಮ್ಮ ತಾತವ್ರ ಅಪ್ಪ, ಅವರಪ್ಪ, ನಮ್ಮ ಅಜ್ಜಿ, ನಮ್ಮಪ್ಪ ನನಗೆ ಔಷಧಿಗಳನ್ನ ಕೆಲವೊಂದು ಕಾಯಿಲೆಗೆ ಔಷಧಿ ಕಿತ್ಕೊಂಬ ಅಂತ ಕಳಿಸೋರು. ನಾನು ಅವ್ರ ಜೊತೆ ಹೋಗಿನಿ. ಫಸ್ಟ್ ಅವ್ರ ಹಿಂದೆ ಹೋಗಿವ್ನಿ. ಏನಕ್ಕೆ ಇದು ಸೊಪ್ಪು, ಈ ಸೊಪ್ಪು ಏನಕ್ಕೆ, ಈ ಬೇರೆ ಏನಕ್ಕೆ ಅನ್ನೋದನ್ನ ನಾನು ತಿಳ್ಕೊಂತಾ ಬಂದ್ರೆ ನನಗೆ ನಮ್ಮ ಬೇರೆ ಬೇರೆ ಒಂದು ಗಿಡ ತಗೊಂಬಂದು ನಮ್ಮ ಅಜ್ಜಿ ತೋರಿಸ್ದಾಗ ಈ ಗಿಡ ಎಲ್ಲಿತ್ತು ಅಂತ ಕೇಳೋರು. ಈ ಗಿಡ ಅಲ್ಲಿ ಹಳ್ಳದಲ್ಲಿ ಕೋಡಿ ಹಳ್ಳದಲ್ಲಿ ಇತ್ತು, ಅಲ್ಲಿ ತಗೊಂಬಂದೆ. ನಾನು ಇಷ್ಟು ದಿವಸ ಈ ಗಿಡನೇ ಹುಡುಕ್ತಾ ಇದ್ದೀನಿ, ನಿನ್ ಕಣ್ಣಿಗೆ ಹೆಂಗ್ ಬಿದ್ದು ಬಿಡ್ತಾವ, ನಿನ್ನ ನಮ್ಮ ಇದ್ರೊಳಗೆ ರಕ್ತದಲ್ಲಿ ನನ್ನ ಹಿಂದೆ ನಿಮ್ಮ ಅಜ್ಜಿ ತಾತ ಮುತ್ತಜ್ಜ ಕಾಲದಲ್ಲಿ 300 ವರ್ಷದ ಹಿಂದಿನಿಂದನೂ ನಿನಗೆ ಇದು ಈಗ ಹುಟ್ಟಿದ್ಯಾ ನನ್ನ ಮಗನ ಹೊಟ್ಟೆಲಿ, ಇದು ನಿನ್ಗೆ ಅದ್ಭುತವಾಗಿ ನಿನ್ಗೆ ಕೆಲ್ಸಕ್ಕೆ ಬರುತ್ತೋ, ಇದನ್ನ ನೀನ್ ಕಲ್ತ್ಕೊಳ್ಳೋ ಅಂತ ಹೇಳಿದ್ಮೇಲೆ ನನ್ಗೆ ಸ್ವಲ್ಪ ಆಸಕ್ತಿ ಜಾಸ್ತಿ ಆಯ್ತು. ಓಕೆ. ಸುಮಾರು ಒಂದ್ 3-4 ತಲೆಮಾರು ಹಿಂದಿನಿಂದ ಇದೆ ಈ ನಾಟಿ ಔಷಧಿ ಬಂದಿದೆ. ಹೌದೌದು. ಓಕೆ. ಅದ್ರ ಜೊತೆ ಅಷ್ಟ ಸಾಮುದ್ರಿಕ ಹೇಗೆ ಗೊತ್ತು ನಿಮ್ಗೆ? ಅಷ್ಟ ಸಾಮುದ್ರಿಕ ಅಂದ್ರೆ ನನ್ನ ಅಜ್ಜಿ ಹೇಳೋರು. ಓಕೆ. ನನ್ನ ಅಜ್ಜಿ ಹೇಳ್ತಿದ್ದನ್ನ ನಾನು ರಿಯಲ್ ಆಗಿ ನೋಡ್ತಾ ಇದ್ದೆ. ಕೈ ಹಿಡಿದ್ಬಿಟ್ಟು, ನಿಮ್ಗೆ ಇಷ್ಟು ಜನ ಮಕ್ಕಳು, ನಿಮ್ಗೆ ಲಗ್ನ 2 ಲಗ್ನ ಇದೆ, ಅದ್ರಲ್ಲಿ 1 ಭಿನ್ನವಾಯ್ತು, ಇನ್ನೊಂದು ಆಗಿದೆ, ಇಲ್ಲ 2 ಲಗ್ನ ಈಗ ಆಗಿಲ್ಲ ಅಂತಂದ್ರೆ ಅದ್ರಲ್ಲಿ ಇದಾಗುತ್ತೆ. ಆ 2 ಲಗ್ನ ಆಗಿಲ್ಲ ಅಂತಂದಾಗ ಈ ಲಗ್ನ ನಿಮ್ಗೆ ಫಸ್ಟ್ ಕಿತ್ತೋಗುತ್ತೆ, 2ನೇದಾಗುತ್ತೆ, ಇಲ್ಲ 2ನೇದು ನಿಮ್ಗೆ ಸರಿ ಹೋಗುತ್ತೆ, ಫಸ್ಟ್ನೇದೇ ಹೊಂಟೋಗುತ್ತೆ ಅನ್ನೋದನ್ನ ಗುರುತಿಸಿ ಕರೆಕ್ಟ್ ಆಗಿ ಅವರು ಹೇಳೋರು. ಯಾರು? ನಿಮ್ಮ ಅಜ್ಜಿ? ಅಜ್ಜಿ ಅಂದ್ರೆ ಹಸ್ತ ಸಾಮುದ್ರಿಕ ರೇಖೆಗಳ ಮೇಲೆ ಹೇಳ್ತಾರೆ. ರೇಖೆಗಳ ಮೇಲೆ. ಈಗ ನಮ್ ಕೈನಲ್ಲಿ ನಮ್ ಇಡೀ ಇತಿಹಾಸನೇ ಇದೆ ಅದರಲ್ಲಿ. ಓಕೆ. ಹಸ್ತ ಸಾಮುದ್ರಿಕ ಅಂತಂದ್ರೆ
ಅದ್ಭುತವಾದಂಥದ್ದು. ಯಾಕೆಂದ್ರೆ ನಮ್ಮ ಕೈಯಲ್ಲಿ ಏನಿದೆಯೋ ಅದು ಗೊತ್ತಾಗುತ್ತೆ, ಅದು ತಿಳಿಸ್ಕೊಡ್ಬೇಕು ಜನಗಳಿಗಷ್ಟೇ ಅದ್ರ ಬಗ್ಗೆ. ನಮ್ಮ ಅಜ್ಜಿ ನೋಡಿ ಹೇಳ್ತಾ ಇದ್ರು, ಆಮೇಲೆ ನಮ್ ತಂದೆ ಹೇಳ್ತಾ ಇದ್ರು. ನಮ್ ತಂದೆ ಹೇಳ್ಬೇಕಂದ್ರೆ ಸುಮಾರು ಜನ, ಜಾಸ್ತಿ ಜನ ಬಂದ್ಬಿಡೋರು, 15 ಜನ 20 ಜನ ಗುಂಪಾಗಿ ಬಂದು ಜಾಸ್ತಿ ಜನ ಬಂದಾಗ ನಾನು ಅದನ್ನ ಹೇಳ್ಕೊಂಡು ನೋಡ್ತಾನೆ ಸರಿ ಬಾಪ ಇಲ್ಲಿ ನಾನೇ ನೋಡಿ ಹೇಳ್ತೀನಿ, ಲೇ ನನ್ ಮಗನೇ ನೀನು ಸರಿ ಹೇಳಪ್ಪ. ಒಂದು 5 ವರ್ಷ 10 ವರ್ಷ ಕಳೆದ ನಂತರ ನಮ್ ತಂದೆ ಇಲ್ಲ ನನ್ ಮಗ ಚೆನ್ನಾಗಿ ಹೇಳ್ತಾನೆ, ಹೋಗಿ ನಮ್ ಮಗನ ಹತ್ರ ಕೇಳಿ, ನನ್ ಮಗ ಚೆನ್ನಾಗಿ ಹೇಳ್ತಾನೆ, ನಮ್ ಮಗನ ಹತ್ರ ಕೇಳಿ. ಈ ತರ ನಮ್ ತಂದೆನೇ ಹೇಳಕ್ ಶುರು ಆದ್ರು. ಈ ತರ ಹೇಳಕ್ ಶುರು ಆದಾಗ ನನಗೆ ಕೆಲವೊಂದು ದೇವಸ್ಥಾನ, ದೇವರು ಅಂದ್ರೆ ತುಂಬಾ ಭಕ್ತಿ. ನನಗೆ ತುಂಬಾ ಭಕ್ತಿ ಅಂದ್ರೆ ಅದು ಅದ್ಭುತವಾಗಿತ್ತು ಬಿಡಿ, ಇವಾಗ್ಲೂ ಇದೆ. ಅಂದ್ರೆ ಆ ಟೈಮ್ನಲ್ಲಿ ನನ್ಗೆ ಕೆಲವೊಂದು ಈ ಕೊರೋನಾ ಬಂತು ನೋಡಿ. ಆ ಕೊರೋನಾ ಬಂದಾಗ ನನ್ಗೆ ಫಸ್ಟ್ ಅಲೆನಲ್ಲೇ ನನ್ಗೆ ಕೊರೋನಾ ಬಂತು. ಕೊರೋನಾ ಬಂದಾಗ ನನ್ಗೆ ಹಾವು ಕಡ್ದಿದ್ದ ಔಷಧಿ ಕೊಡ್ತೀನಿ. ಅದು ಇವಾಗ್ಲೂ ನನ್ನ ಜೋಬ್ನಲ್ಲಿ ಇದೆ, ಈಗ್ಲೂ ನನ್ನ ಜೋಬಲ್ಲಿ ಇದೆ. ಯಾಕೆಂದ್ರೆ ಇವಾಗ ನಾನು ಹೊರಗಡೆ ಒಂದು 100, 200, 300 ಕಿಲೋಮೀಟರ್ ದೂರ ಎಲ್ಲೋ ಹೋಗಿರ್ತೀನಿ, ಎಲ್ಲೋ ಜನ ಸೇರಿರ್ತಾರೆ. ಆ ಜನ ಸೇರಿದಾಗ ಏನಾಗಿದೆ ಅಂತ ನಾನು ಕೇಳಿದಾಗ ಹಾವು ಕಚ್ಚಿದೆ ಅಂದ್ರೆ ಆ ಪ್ರಾಣ ಉಳಿಸ್ಬೋದಲ್ಲ ಒಂದು ಇದ್ರ ಮೇಲೆ. ನಾನು ಮನೆಗಿದ್ರು ನನ್ನ ಜೊತೆಲಿ ಇರುತ್ತೆ, ಕುಂತಿದ್ರು ಜೊತೆಲಿ, ಊಟ ಮಾಡಿದ್ರೆ ದೇವಸ್ಥಾನಕ್ಕೆ ಹೋದ್ರು 500,000 ಕಿಲೋಮೀಟರ್ ಪುಣ್ಯಕ್ಷೇತ್ರಗಳಿಗೆ ಹೋದ್ರು ಆ ದರ್ಶನ ಮಾಡ್ಬೇಕಾದ್ರೂ ನಾನು ಜೋಬಲ್ಲಿ ಇಟ್ಕೊಂಡಿರ್ತೀನಿ. ಯಾಕೆಂದ್ರೆ ಇದು ಒಂದು ದೇವ್ರ ಸಮಾನ ನನಗೆ. 4-6 ಜನ 1000 ಜನ ಜೀವ ಉಳಿಸಿರುವಂತದ್ದು ಇದು. ಈ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅಂದ್ರೆ ನಿಮ್ಗೆ ಈಗ ಈ ನಾಟಿ ಔಷಧಿ ಆಗ್ಬೋದು, ಇನ್ನ ಹಸ್ತ ಸಾಮುದ್ರಿಕ ಆಗ್ಬೋದು, ಇನ್ನ ಆ ವಿಡಿಯೋದಾಗ್ಬೋದು, ಇದೆಲ್ಲ ಬಂದು ನಿಮ್ಮ ವಂಶ ಪಾರಂಪರಿಕ ಅಂದ್ರೆ ಹಿಂದಿನ ಕಾಲದಿಂದ. ಹೌದು. ಈಗ ತಂದೆ ತಾತ ಅವ್ರ ಕಡೆಯಿಂದ ನೀವು ಬಂದಿರುವಂತ ವಿದ್ಯೆ. ಹೌದೌದು. ಈ ಜನತೆ ಮನೆಯಲ್ಲಿ ಹಾವು ಬಂದ್ಬಿಡೋದು, ಹೋಗ್ರ ಲಕ್ಷ್ಮಮ್ಮನ್ ಕರ್ಕೊಂಬರ್ರಿ. ಇಡೀ ಊರಲ್ಲೇನೆ ಲಕ್ಷ್ಮಮ್ಮ ಅಂದ್ರೆ ನಮ್ಮ ಅಜ್ಜಿ, ಲಕ್ಷ್ಮಮ್ಮನ್ ಕರ್ಕೊಂಬರ್ರಿ ಅಂದ್ರೆ ನಮ್ಮ ಅಜ್ಜಿ ಕಣ್ಣಿಗೆ ಹಾವು ಬಿತ್ತು ಅಂದ್ರೆ ಮುಗೀತು. ಅದು ಅಲ್ಲದೆ ನಮ್ದು ಗರುಡ ಮಕ್ಳು, ನಮ್ಮ ಮನೆ ದೇವ್ರು ಗರುಡಪ್ಪ ಮನೆ ದೇವ್ರು. ನನ್ನ ಹೆಸರೇನು ಅದೇ ಪರ್ಮನೆಂಟ್ ಆಗೋಯ್ತು. ಭಗವಂತ ಅವನು ನೀಲೆ ಇದೆ ಒಂದು. ನಮ್ಮ ಅಪ್ಪಂದು ಅಷ್ಟೇನೆ, ಅನಂತರಾಮಯ್ಯನ್ ಕರ್ಕೊಂಬರ್ರಿ ಹೋಗಿ, ಫಸ್ಟ್ ಅವ್ರ ಹಾವು ಬಂದ್ಬಿಟ್ಟಿದೆ ನಾಗರಾವ್, ಅನಂತರಾಮಯ್ಯನೇ ಸರಿ ಹೋಗಿ ಕರ್ಕೊಂಬರ್ರಿ. ಅದು ಅವರು ಒಡೆಯೋದು ಇದನ್ ಮಾಡೋದು ನೋಡ್ತಾ ಇದ್ದೆ. ನನಗೆ ಮನಸ್ಸು ಇದು ಆ ಬಡಿಗರು ಕೂಡ ಹಿಡ್ಕೊಂಬಂದು ಎಲ್ಲ ತಗೊಂಬಂದು ಅದಕ್ಕೆ ಪ್ರಾಣಹತ್ಯೆ ಮಾಡ್ಬಿಡೋರು. ಅದು ಅವ್ರು ಮಾಡಬಾರ್ದು ಅನ್ನೋ ಒಂದು ಇದ್ರ ಮೇಲೆ ಇದನ್ನೆಲ್ಲ ಮಾಡೋದು ತಪ್ಪು ಅಂತೇಳಿ. ಯಾಕೆಂದ್ರೆ ಅದು ಹಿಂದೆ ಇತ್ತು, ಈಗೆಲ್ಲ ರೂಲ್ಸ್ ಕರೆಕ್ಟ್ ಮಾಡಿದಾರೆ. ಅದು 100% ಓಕೆ, ತೊಂದರೆ ಇಲ್ಲ. ಯಾಕೆಂದ್ರೆ ಇವತ್ತು ನಾನು ಎಷ್ಟು 1000 ಲಕ್ಷಾಂತರ ಹಾವುಗಳಿಗೆ ಜೀವ ಕೊಟ್ಟಿದ್ದೀನಿ. ನಾನ್ ಕೊಟ್ಟಿರೋದಲ್ಲ, ಜನಗಳು ಕೊಟ್ಟಿದ್ದಾರೆ. ಯಾಕೆ ಜನಗಳು ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೂ ತೊಂದರೆ ಆಗುತ್ತೆ, ಅದರಿಂದ ನಮಗೂ ತೊಂದರೆ ಆಗುತ್ತೆ ಅಂತ ಹೇಳಿ ಫೋನ್ ಮಾಡ್ತಾರೆ. ಇಮಿಡಿಯೇಟ್ಲಿ ಹೋಗಿ ಹಿಡ್ಕೊಂಬಂದ್ ಕಾಡಲ್ಲಿ ಬಿಡ್ತೀನಿ. ಓಕೆ, ಇನ್ನ ಈ ತರ ಎಷ್ಟೋ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಮುಂದೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ. ಒಳ್ಳೇದು. ನಮಸ್ಕಾರ.